ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಕಾರ್ಯಕರ್ತರ ಆಕ್ರೋಶ ಮುಂದುವರಿತಾ ಇದೆ. ಅದರಲ್ಲೂ ಕೂಡ ಕಚೇರಿಗಳಿಗೆ ನುಗ್ಗುವಂತಹ ಪ್ರಯತ್ನಗಳೆಲ್ಲ ಆಗ್ತಾ ಇದೆ. ಬಳ್ಳಾರಿ ಸಂಸದ ದೇವೇಂದ್ರಪ್ಪ ಕಚೇರಿಗೆ ನುಗ್ಗೋದಕ್ಕೆ ಯತ್ನಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅವರನ್ನು ತಡೆಯೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಪೊಲೀಸರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ವಾಗ್ವಾದಕ್ಕೂ ಕೂಡ ಘಟನೆ ಸಾಕ್ಷಿಯಾಗಿದೆ. ದೇವೇಂದ್ರಪ್ಪ ಅವರ ನಾಮಫಲಕ ಇದ್ದಂತಹ ಜಾಗದಲ್ಲಿ ಮಸಿ ಬಳಿಯೋ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಳ್ಳಾರಿಯಲ್ಲಿ ದೇವೇಂದ್ರಪ್ಪ ಅವರ ಕಚೇರಿ ಮುಂಭಾಗ ಹೈ ಡ್ರಾಮಾನೇ ಸೃಷ್ಟಿಯಾಯಿತು. ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಅಲ್ಲಿ ವ್ಯಕ್ತ ಆಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಅಧಿಕಾರದ ಘೋಷಣೆಗಳನ್ನ ಕೂಡ ಮೊಳಗಿಸಿತ್ತು. ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆದು ನಿಲ್ಲಿಸಿದ್ದಾರೆ. ಈ ವೇಳೆ ಆಕ್ರೋಶದ ನುಡಿಗಳು ಹೇಗೆ ವ್ಯಕ್ತ ಆಗ್ತಾ ಇದೆ ನೋಡ್ತಾ ಇದ್ದೀರಾ. ಒಂದು ಅನುದಾನದ ವಿಚಾರ, ಜೊತೆಗೆ ತೆರಿಗೆಯ ವಿಚಾರದಲ್ಲೂ, ಹಂಚಿಕೆ ವಿಚಾರದಲ್ಲೂ ಕೂಡ ತಾರತಮ್ಯ ಆಗ್ತಾ ಇದೆ. ಇದನ್ನ ಪ್ರಶ್ನೆ ಮಾಡದ ಸಂಸದರಿಗೆ ನಾವು ಬಿಸಿ ಮುಟ್ಟಿಸ್ತೀವಿ ಅಂತ ಮೊನ್ನೆಯ ಸ್ಟ್ರೈಕ್ ಪಾಲಿಟಿಕ್ಸ್ ನಲ್ಲೇ ಹೇಳಿತ್ತು ಕಾಂಗ್ರೆಸ್. ಅದರ ಮುಂದುವರೆದ ಭಾಗವನ್ನ ನಾವು ಸಂಸದರ ಕಚೇರಿ ಮುಂಭಾಗ ನೋಡ್ತಾ ಇದ್ದೀವಿ ಅಂತ ಕಾಣಿಸ್ತಾ ಇದೆ. ಪ್ಲಕಾರ್ಡ್ಗಳ ಪ್ರದರ್ಶನ, ಭಿತ್ತಿ ಪತ್ರಗಳ ಪ್ರದರ್ಶನ ಕೂಡ ಆಗ್ತಾ ಇದೆ. ರಾಜ್ಯಕ್ಕಾಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ದನಿ ಎತ್ತದ ಸಂಸದರ ವಿರುದ್ಧ ನಮ್ಮ ಪ್ರತಿಭಟನೆ ಅಂತ ಹೇಳಿ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಂದೆ ಸಾಗಿದ್ರು. ಕಚೇರಿ ಒಳಗ್ ನುಗ್ಗಿ ತಮ್ಮ ಪ್ರತಿರೋಧವನ್ನು ತೋರಿಸೋದಕ್ಕೆ ಮುಂದಾದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆದ್ರು. ಅದಕ್ಕೂ ಮುಂಚೆ ದೇವೇಂದ್ರಪ್ಪ ಅವರ ನಾಮಫಲಕಕ್ಕೂ ಕೂಡ ಮಸಿ ಬಳಿಯುವಂತಹ ಪ್ರಯತ್ನಗಳು ಆಯ್ತು. ಮಸಿ ಬಳಿತಾ ಇರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಕಾಂಗ್ರೆಸ್ನವರ ಹೋರಾಟ ಕಂಟಿನ್ಯೂ ಆಗ್ತಾ ಇದೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲೇ ಒಂದು ಹೊಸ ನರೇಟಿವ್ಗೆ ಕಾಂಗ್ರೆಸ್ ಮುನ್ನುಡಿ ಬರಿತಾ ಇದೆ ಅಂತ ಬಿಜೆಪಿಗರ ಆರೋಪ. ದೇವೇಂದ್ರಪ್ಪ ಅವರ ನಾಮಫಲಕಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನ ಆಗಿದೆ. ಹಾಗೆ ಅಲ್ಲೇ ಧರಣಿ ಕೂತು ತಮ್ಮ ಸಿಟ್ಟನ್ನ ಪ್ರದರ್ಶಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಡೀಟೇಲ್ಸ್ ಕೊಡ್ತಾರೆ ನವೀನ್. ಯಾವ ರೀತಿ ಹೈಡ್ರಾಮಾಕ್ಕೆ ಸಾಕ್ಷಿ ಆಯ್ತು ದೇವೇಂದ್ರಪ್ಪ ಅವರ ಕಚೇರಿ, ನಂತರ ಪೊಲೀಸರು ಅವರನ್ನ ತಡೆಯುವಲ್ಲಿ ಹೇಗೆ ಯಶಸ್ವಿ ಆದ್ರು, ಈಗ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅಂತ? ಕಳೆದ 3 ವರ್ಷದಿಂದಲೂ ಕೂಡ ವೈ ದೇವೇಂದ್ರಪ್ಪ ಬಳ್ಳಾರಿಯ ಸಂಸದರು ಯಾವುದೇ ರೀತಿಯಾದಂತಹ ಕಚೇರಿಗೆ ಬರ್ತಾ ಇಲ್ಲ, ನಂತರ ಜನರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು NICU ಕಾರ್ಯಕರ್ತರು ಅವರ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಹಿಂಭಾಗದಲ್ಲಿ ಇರ್ತಕ್ಕಂಥ ಕಚೇರಿಗೆ ಮುತ್ತಿಗೆ ಹಾಕೋಕೆ ಕಾರ್ಯಕರ್ತರು ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಅವರನ್ನ ತಡೆಯೋದಕ್ಕೆ ಮುಂದಾಗ್ತಾರೆ. ಆದ್ರೆ ಕಚೇರಿಯ ಒಳಭಾಗಕ್ಕೆ ನುಗ್ಗೋದಕ್ಕೆ ಕಾರ್ಯಕರ್ತರು ಮುಂದಾಗ್ತಾರೆ. ಆಗ ಪೊಲೀಸರು ಅವರನ್ನ ಹೊರಗಡೆ ಕಳಿಸೋದಕ್ಕೆ ಹರಸಾಹಸನ್ನ ಪಡ್ತಾರೆ. ನಂತರ ಅವರ ನಾಮಫಲಕಕ್ಕೆ ಮಸಿಯನ್ನ ಬೆಳೆದು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಕಳೆದ 3 ವರ್ಷದಿಂದಲೂ ಕೂಡ ಕಚೇರಿ ಇದ್ರೂ ಕೂಡ ಒಂದೇ ಒಂದು ದಿನವೂ ಕೂಡ ಕಚೇರಿಗೆ ಬಂದು ಜನರ ಅಹವಾಲನ್ನ ಸ್ವೀಕಾರ ಮಾಡಿಲ್ಲ. ಹೀಗಾಗಿ ಈ ಸಂಸದರು ನಮ್ಗೆ ಬೇಡ ಎನ್ನುವಂತ ಆಕ್ರೋಶವನ್ನ ಕಾರ್ಯಕರ್ತರು ಹೊರ ಹಾಕಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ. ಕಳೆದ 3-4 ವರ್ಷದಿಂದ ಜನರ ಕೈಗೆ ಸಿಗ್ತಾ ಇಲ್ಲ, ಜೊತೆಗೆ ರಾಜ್ಯಕ್ಕೂ ಅನ್ಯಾಯ ಆಗ್ತಾ ಇದ್ರು, ಅದರ ಬಗ್ಗೆ ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಹೀಗಾಗಿ ನಾವು ಅನಿವಾರ್ಯವಾಗಿ ಪ್ರತಿಭಟನೆ ಮಾಡಬೇಕಾಗಿ ಬಂತು ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ ಸಮರ್ಥನೆ ಆಗ್ತಾ ಇದೆ. ಬಿಜೆಪಿಗೆ ಅಧಿಕಾರ